ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಅವಳನ್ನ. ಸರಿಯಾಗಿ ಅಂಬ್ತೀನಿ. ತಿಂದು ಉಂಡು ತೇಗಕ್ಕಾದ್ರೆ ನಮ್ಮನೆ ಇತ್ತು. ನಾನು ಎಂತೆಂಥ ಡ್ರೆಸ್ ಕೊಡ್ಸಿದ್ದೀನಿ. ಒಂದೂವರೆ ಸಾವಿರ ರೂಪಾಯಿ ಡ್ರೆಸ್ ತಂದಿದ್ದೀನಿ ಹಬ್ಬಗಳಿಗೆಲ್ಲ. ಹೆಂಗೆ ನೋಡ್ಕೊಂಡು ಇವತ್ತು ಅವ್ರ ಮನೆಯಾಗ ಹೋದ್ಲಲ್ಲ. ಹಂಗೆ ಹೆಂಗೆ ಬೈಕೆ ಮಾಡು. ಅವಳು ಒಳ್ಳೆಯಳಲ್ಲ, ಅವನು ಅಜ್ಜಪ್ಪ. ನಮ್ಮ ಹುಡುಗರಿಗೆ ಅಜ್ಜಪ್ಪ ಅಂತ ಹೇಳಿ ಇವಳೇ ಹೇಳ್ಕೊಟ್ಟಿದ್ದು. ಹೇಳ್ಕೊಟ್ಟು ಇವತ್ತು ಇವಳು ತಾಗ ಸೆನಕ್ಕಾಗ್ಬಿಟ್ಲಲ್ಲ. ನನಗೆಷ್ಟು ಹೊಟ್ಟೆ ಉರಿತೈತಿ. ನಾನು ನನ್ನ ಸೊಸೆ ಅಂತ ಹೇಳಿ ಅವಳು ಕೇಳ್ದಾವ್ ಡ್ರೆಸ್ಸು. ಅವಳು ಏನು ಕೇಳ್ತಾಳೆ ಅದನ್ನೇ ಕೊಡ್ಸೋದು ಮಾಡೋದು. ಹೆಂಗೆ ನೋಡ್ಕೊಂಡು ಹೆಂಗೆ ಮೋಸ ಮಾಡೋಗ್ಬಿಟ್ಲು ನನಗೆ. ಬರಲಿ ವಾರಕ್ಕೆ ಅಂಬ್ತೀನಿ. ಇವತ್ತು ಅವ್ರದ್ದೆಲ್ಲ ಸೀಗೈತೇನೆ ಅಂತ ಹೇಳ್ತೀನಿ. ಸೀಗೈತೆ ಅಂತ ಬಂದಾಳ ಅವ್ರನ್ನ ಮಾತಾಡ್ಸೋಕ್ಕೆ. ಅವತ್ತು ನಮ್ಮದು ಸೀಗಿತ್ತು, ಅದಕ್ಕೆ ನಮ್ಮ ತಾಗೆ ಚೆನ್ನಾಗಿದ್ಲು. ಇವತ್ತು ಇವ್ರದ್ದು ಸೀಗೈತೆ, ಅದಕ್ಕೆ ಇವ್ರು ತಕ್ಕ ಬಂದವಳೆ ಸುತ್ತಾರ್ಕೊಂಡು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ. ಅಲ್ಲ ಇವ್ರಿಗೆ ಒಳ್ಳೇದಾಗಲ್ಲ. ಇವಳಿಗಂತೂ ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ ಇವರಿಬ್ರು. ನಾನು ಎಷ್ಟು ಆಸೆ ಪಟ್ಟು ಹೆಂಗೆ ಇಬ್ರು. ಅಲ್ಲ ಅವಳನ್ನಂತೂ ನನ್ನ ಸೀಟ್ ಹುಡುಗಿಯಾಗಿಂದ ಕರ್ಕೊಂಬಂದು ನಾನು ಸಾಕಿದ್ದೀನಲ್ಲ. ಎಂಥ ಕೆಲಸ ಮಾಡೋದು. ಅಲ್ಲ ನೋಡಿ, ಇಂಥ ಮಾಡಿದ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯೋಕ್ಕಿಲ್ಲ. ನಾವು ಕರ್ಕೊಂಬಂದು ಸಾಕಿ ನಮ್ಮ ಮಗಳು ನನ್ನ ಮಗಳಿದ್ದಿದ್ರೆ ಹೆಂಗೆ ನೋಡ್ಕೊಂತಿದ್ನ ಹಂಗೆ ನೋಡ್ಕೊಂಡಿದ್ದೀನಿ. ನಮ್ಮ ಹುಡುಗರು ನನ್ನ ಗಂಡು ಹುಡುಗರು ನೋಡ್ಕೊಂಡಿಲ್ಲ, ಹಂಗೆ ನೋಡ್ಕೊಂಡಿದ್ದೀನಿ. ನಾನು ಹೇಳ್ಮುಂಡೆ ಅಂಥ ಮೋಸ ಮಾಡೋದು ತುರಿದೋಗುತ್ತೆ. ಮಾತಾಡಿರೆ ಈಗಳಪ್ಪ ಮಾತಾಡ್ತಾಳೆ ಸುನಂದಿ ಒಳ್ಳೆಳಲ್ಲ ಅಂತಾರೆ. ಹಿಂಗೆ ಮಾಡಿರಿ ಯಾರಿಗೆ ತಾನೇ ಹೊಟ್ಟುರಿಯೋಕ್ಕಿಲ್ಲ ಹೇಳ್ರಿ. ಕಷ್ಟಪಟ್ಟು ನಾವು ಸಾಕಿ ಇವ್ರ ಮನೆಗೆ ಇವತ್ತು ಹೋಗ್ತಾ ಸೆನಕ್ಕೆ ಕಿತ್ಕೊಂಡು ಇವತ್ತು ತಂಗಿನೂ ಮಾತಾಡ್ಸ್ಕೊಂಡು ಸೆನಕ್ಕೆ ಇರಕ್ಕೆ ನೋಡ್ತಾ ಇದ್ದಾರೆ ಅಕ್ಕ ತಂಗಿಯರು. ನನ್ನ ಕಣ್ಣು ಮುಂದೆ ಸೆನಕ್ಕಿರ್ಬೇಕು ಅಂತ. ಹಾಳಾಗೋಗ ನೆಗದು ಬಿದ್ದೋಗ. ನನ್ನ ಕಣ್ಣು ಮುಂದೆನೇ ಹಾಳಾಗೋಗ್ಬೇಕು ಇವ್ರೆ ಅಲ್ಲನ. ನಮ್ಮ ಮನೆಯವ್ರದ್ದೊಂದು ಟೆನ್ಷನ್ ಅಂದರೆ ಇವ್ರೊಂದು ಟೆನ್ಷನ್ ಕೊಡಕ್ಕೆ ಹೋಗ್ತಾರೆ ನನಗೆ. ಇವ್ರೊಂದು ಟೆನ್ಷನ್ ನೋಡಿ. ಇವಳು ಹೆಂಗೆ ವಾರಕ್ಕೆ ಬಾರೆ ನನ್ನ ಐತಿ. ನೀನೇನೋ ಬೆಂಗಳೂರಾಗಿರೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲೇನ ಇದ್ದಿದ್ರೆ ನಿನ್ನ ದಿನ ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈದು ಹಾಕ್ಬಿಡ್ತಿದ್ದೆ. ಬಾರೆ ಎಷ್ಟು ಹೊಟ್ಟೆ ಉರಿಸ್ತೀರಿ ನೀವೆಲ್ಲ. ನಮ್ಮ ಕಣ್ಣಿದ್ರೆ ಸೇರ್ಕೊಂಡು ನನಗೆ ಎಲ್ಲ ಹೋಗ್ಬಿಡೋಣ ಅನ್ನಿಸ್ತೈತೆ. ನಿಜವಾಗ್ಲೂ ಅಷ್ಟು ನನಗೆ ಬೇಜಾರಾಗ್ತೈತೆ. ಭಾಳ ಸನಂದಾತ ಏನೋ ಮಾಡ್ಕೊಂಡು ಹಾಳಾಗೋಗ್ಲತ್ತ. ಎಷ್ಟು ಹೊಟ್ಟೆ ಉರಿತೈತೆ ನನಗೆ. ನಿಜವಾಗ್ಲೂ ಸಖತ್ತು ಹೊಟ್ಟೆ ಉರಿತೈತೆ. ಆದ್ರೆ ಏನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ. ಅಲ್ಲ ನೋಡಿ ಅವಳು ಅಲ್ಲ ಅಕ್ಕ, ನನಗೆ ಇವಳು ಮದುವೆ ಆಗಿ ನಾನು ಹೋಗಿ ಮದುವೆ ಆಗಿದ್ದಕ್ಕೆ ನನಗೇನೇನು ಬೇಜಾರು ಅನ್ನಿಸ್ಲಿಲ್ಲ. ಅವಳನ್ನ ನಾನು ಇಟ್ಟು ಹುಡುಗಿಯಿಂದಲೂ ತಂದು ಸಾಕಿದ್ದೀನಿ. ಇನ್ನೂ 3 ತಿಂಗಳ 6 ತಿಂಗಳ ಅವಾಗಲೇ ಕರ್ಕೊಂಬಂದು ಹಾಲು ತಂದು ನನ್ನ ಮಗಳು ಸಾಕ್ತಂಗೆ ಸಾಕಿದ್ದೀನಿ. ಅವಳು ಇವತ್ತು ಹಿಂಗೆ ಹೋಗಿ ಮದುವೆ ಆಗಿ ಇವತ್ತು ಅವಳು ತಾಗ ಸೆನಕ ಇದ್ದಾಳೆ ಅಂತಂದರೆ ಅಲ್ಲ ಇವಳ್ದಂತೂ ಬಿಡು ಹಾಳಾಗೋಗ್ಲಿ. ಇವಳೇ ಮನೆ ಬಂದು ಕರ್ಕೊಂಬಂದು ಮದುವೆ ಮಾಡ್ಕೊಂಬಂತ ಕರ್ಕೊಂಬಂದಿದ್ದು ಇವಳ್ದು ಎತ್ತನ ಹಾಳಾಗೋಗ್ಲಿ. ಈಗ ಇವಳು ನಾವೆಂಬಳು ನೋಡಿ ಈಗೆಲ್ಲ ಅವ್ರ ಮನೆ ಬಾಕ್ಲಕ್ಕೆ ಹೋದ್ಲಲ್ಲ ನಮ್ಮ ತಗಂಗೆ ಹೆಂಗೆ ಬೈಕೆ ಮಾಡೋವಾಗ ಇಲ್ಲಿದ್ದಾಗ. ಅಜ್ಜಪ್ಪ ಅಂತ ನಮ್ಮ ಹುಡುಗರಿಗೆ ಹೇಳ್ಕೊಟ್ಟಾಳೆ ಅವಳು. ನೋಡಿ ಈಗ ಹೆಂಗೆ ಸೆನಕಾದ್ರು ಅವಳು ತಕ್ಕ ಸೇವಂತಿ ಮನೆಗೆ ಹೋಗ್ತಾಳಲ್ಲ ಅತ್ತೆ ಅಂತ ನನ್ನ ಮಾತಾಡ್ಸಂಗಿಲ್ಲ. ಇತ್ಲ ನೋಡ್ತಾಳೆ ಹೋಗ್ತಾಳೆ, ನಾನು ನೋಡ್ತಾಳೆ ಹೋಗ್ತಾಳಲ್ಲ. ಅವಳಿಗೆ ಎಷ್ಟು ಇರಬೇಡ ಅವಳಿಗೆ. ನನಗೆ ಎಷ್ಟು ಹೊಟ್ಟೆ ಉರಿಬೇಡ ಹೇಳು ಸಾಕ್ತಾಳಿಗೆ. ಬೆಂಗ್ಳೂರಿಗೆ ಹೋಯ್ಲಂತೆ ಯಾಕೆ ಓಡ್ ಬಂದವಳ ಇಲ್ಲಿಗೆ. ಬೆಂಗ್ಳೂರಿಗೆ ಹೋದಾಳ. ಏನಮ್ಮ ಏನು ಮಾತಾಡ್ತಾ ಇದ್ದೀರಾ? ಈಗ ಇವಳು ಬಂದ್ಲು ಇವಳು ಮನೆ ಮುಂಡೆ. ಇವಳು ನಾವಿ ಈಗ ಪಾಪ ಅವ್ರ ಮನೆಗೆ ಹೋಗ್ಯವಳು. ಅವಾಗ ಹಂಗೇನೆ ನನ್ನ ಎದುರಿಗೆ ನನ್ನ ಜೊತೆ ಸೇರ್ಕೊಂಡು ಬೈಕ್ಯಮಳು ಗುದ್ದಾಟಕ್ಕೆ ಹೋಗೋಳ ಸೇವಂತಿ ಜೊತೆಗೆ. ನನ್ನ ಮಗನ ಅಜ್ಜ ಅಂತ ಆಡ್ಕ್ಯಮಳು. ಈಗ ಅವ್ರ ಮನೆಗೆ ಹೋಗ್ಯವಳು. ಎಲ್ಲಾರನ್ನೂ ಮಾತಾಡ್ಸಕ್ಕೆ ಹೋಗ್ಯವಳೆ. ನೋಡ ಎಷ್ಟು ಹೊಟ್ಟೆ ಉರಿತೈತೆ ಪಾಪ ನಮಗೆ. ಅವಳು ಹಿಂಗೆ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಹೇಳ. ನಾವು ಇವ್ರ ಮನೆಗೆ ಹೋದ್ಲೆ ಹೇಳಮ್ಮ. ನನಗೇನು ನಂಬಕ್ಕೆ ಆಗ್ತಾಯಿಲ್ಲ. ನೀನು ಯಾರು ನೋಡ್ದ ಏನೋ. ಅವಳು ಮೊದಲೇ ಗೋಪಿನ ಕಂಡ್ರೆ ಆಗ್ತಾ ಇರಲಿಲ್ಲ, ಯಮ್ಮನ ಕಂಡ್ರೆ ಆಗ್ತಿರ್ಲಿಲ್ಲ. ದಿನ ಜಗಳ ಮಾಡಾಳು ಸರಿ. ಈಗ ಓದ್ಲು ಕಣೋ ತಂಗಿನೂ ಅವಳೆಲ್ಲ ಮಾತಾಡಿಸ್ತಾ ಇದ್ದಾಳೆ ಕಣಪ್ಪ. ಮಾತಾಡಿಸ್ತಾ ಇದ್ದಾಳೆ ಕಣ. ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ. ನಾನು ಅವಳನ್ನೇ ನೋಡಿದೆ. ಕೇಳು ನಿಮ್ಮ ದಡಮಂಗೆ ಕೇಳು. ಕಣೋ ಪಾಪ. ಹ್ಞೂನಪ್ಪ. ಇವಾಗ ಓದ್ಲು ಅವ್ರ ಮನೆಯಾಕಿ. ಅದು ಯಾತ್ರದಿಲ್ವ ಅಂತೇಳು ಬದನೇಕಾಯಿ ಏನು ಅಂತಂದು ಮದುವೆ ಆಗಿ ಅವಳು. ಯಾತ್ರದಿಂದ ಅಲ್ಲಿ ತಿಂಬಕ್ಕೆ ಗತಿನೂ ಇಲ್ಲ. ಇವಳು ಸ್ಟೈಲ್ ಮಾಡೋಕ್ಕೂ ಸರಿ ಹೋಗುತ್ತೆ. ಅಲ್ಲಿ ಅವ್ರ ಮನೆ ನೋಡ್ಬೇಕು. ಹೋಗಿ ಅವನಿಂದ ಏನಂತ ಓದ್ಲ ರಾಮನಿಂದೆ. ಇಲ್ಲಿ ಇವನ್ನ ಅಜ್ಜಪ್ಪ ಅಂತ ಆಡ್ಕೊಂತಿದ್ಲು. ಹೋಗಿ ಅಂತನ್ನು ಮದುವೆ ಆಗ್ಯವಳು. ಯಾತ್ಯಾತು ಇಲ್ಲ. ಊಟಕ್ಕೂ ಬಂಡಾಟ ಅವ್ರ ಮನೆಯಲ್ಲಿ. ಎಷ್ಟು ಕಷ್ಟ ಗೊತ್ತೇ. ಅಯ್ಯೋ ಭಾಳ ಕಷ್ಟ. ಅವ್ರ ಮನೇಲಿ ಏನು ಹೇಳ್ತಿ. ಅವ್ರ ಮನೆ ಪರಿಸ್ಥಿತಿ ಹೆಂಗೆ ಅಂತ ಎಲ್ಲ ಗೊತ್ತೈತಿ. ಗೊತ್ತಿದ್ದು ಕೊಟ್ಟು ಹೋಗಿ ಮದುವೆ ಆಗ್ಯಾಳು ಅನ್ಬೋಸ್ಲಿ. ಸುಮ್ಮನಿರಲ್ಲ. ಏನು ಅವಳ್ದೇನೆಲ್ಲ ಇಲ್ಲ. ಬತ್ತಾಳು ಒಂದಲ್ಲ ಒಂದಿನ ನಮ್ಮ ಮನೆ ಬಾಗ್ಲಕ್ಕೆ ಬಂದೇ ಬತ್ತಾಳು. ಸುಮ್ಮನಿರು. ನಾವು ಮಾತಾಡೋಣ. ಅವಳ ಮನೆ ಬಾಗ್ಲಕ್ಕೆ ಬತ್ತಾಳ ಬೋರಲ್ವ ಪಾಪ. ಅದು ಬೇಡ. ಇವಾಗ ಅವಳು ನೋಡ್ಬೇಕು. ನಾನು ಅದಕ್ಕೆ ಕಾತ್ಕೊಂಡಿದ್ದೀನಿ. ಒಳಕ್ಕೆ ಹೋಗ್ತಾ ಇದ್ದಾಳೆ ಮಾತಾಡ್ಸಕ್ಕೆ. ಒಳಕ್ಕೆ ಹೋಗ್ಯವಳಿ. ಅಲ್ಲ ನೋಡಿ ಎಷ್ಟು ಇರಬೇಡ. ಆಗಲ್ಲ ಅಮ್ಮಂಗಿದ್ದಾಳು. ಬೋರ್ಲಿ ಅಂತ ಕಾಯ್ತಾ ಇದ್ದೀನೋ. ಬೋರ್ಲಿ ಅವಳಲ್ಲಿ ಬೋರ್ಲಿ ನೋಡಿ ಹೋಗ್ತೀನಿ ನಾನು. ಬಿಡಲ್ಲ. ಏನೋ ತಿಳ್ಕೊಬಿಟ್ಟವಳೆ. ಸುಮ್ಮನಾಗ್ಬಿಡ್ತಾಳೆ ನಮ್ಮ ಅತ್ತೆ ಅಂತ. ಫಸ್ಟು ನಾನು ಬಟ್ಟೆ ಬರೆ ಎಲ್ಲ ಕೊಡಿಸಿರೋದು ಸಾಕಿ ಸಲ್ವಿರೋದೆಲ್ಲ ದುಡ್ಡು ಕೊಡು ಅಂತ ಕೇಳ್ತೀನಿ.
ಒಂದೂವರೆ ಸಾವಿರ ರೂಪಾಯಿ ಡ್ರೆಸ್ ಕೊಡಿಸ್ತಿದ್ನಿ. ಯಾಕೆ ನಾ ಇವ್ ಹುಡುಗರಿಗಿನ್ನ ಕಮ್ಮಿ ರೇಟ್ನ ತಂದ್ರು ಅವಳು ಹೆಣ್ಣು ಹುಡುಗಿ ಅಂತ ಎಷ್ಟು ಚೆನ್ನಾಗಿ ಅವಳು ಕೇಳ್ದೆ. ರಬ್ಬರ್ ಬೆಂಡು ಅವಳು ಏನು ಕೇಳ್ತಾಳೆ ಅದನ್ನು ನಾನು ಇಲ್ಲ ಅಂದಿಲ್ವೇ. ಹಂಗೆ ಕೊಡ್ಸಿದ್ದೀನಿ ಸ್ಟೈಲ್ ಮಾಡೋಕ್ಕೆ. ಸ್ಟೈಲ್ ಮಾಡ್ಕೊಂಡು ಕೈ ಕೊಟ್ಟು ಹೋಗಿತ್ತು. ನನಗೆ ಬೇಜಾರಿಲ್ಲ, ಓದ್ಲಾ ಹಾಳಾಗಿ ಅಲ್ಲಿರಬೇಕು. ಇವ್ರ ಮನೆಗೆಲ್ಲ ಬಂದು ಮಾತಾಡಿಸ್ಕೊಂಡು ಇರೋ ಅಂಥದ್ದೇನು. ನಾನು ನೋಡ್ಕೊಂಡು ನಮ್ಮ ಕಣ್ಣು ಎದುರಿಗೆ ಇವರಿಗೆ ಇದು ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿತೈತೆ ನನಗೆ. ನನಗೆ ನಿಜವಾಗ್ಲೂ ಸಖತ್ತು ಹೊಟ್ಟೆ ಉರಿತೈತೆ. ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಾಯಿಲ್ಲ. ನಾವೇನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಇನ್ಮೇಲೆ ಸುಮ್ಮನಿರಲ್ಲ ಬಿಡು. ಅದೇನಾಗುತ್ತೆ ಆಗಲಿ, ಸುಮ್ಮನಿರಲ್ಲ ಬಿಡ್ಯಾಕ, ಸುಮ್ಮನಿರಲ್ಲ. ನಿಜವಾಗ್ಲೂ ಹಾಳಾಗುವಾಗ ಒಟ್ಟುರ್ದೋಗುತ್ತೆ ನನಗೆ, ಒಟ್ಟುರ್ದೋಗುತ್ತೆ. ಮನೆದೇ ಟೆನ್ಷನ್ನು ಅಂತಂದ್ರೆ ಇದನ್ನೆಲ್ಲ ಏನು ತಲೆ ಕೆಡಿಸ್ಕೊಂತೀವಿ ಬಿಡಮ್ಮ ಅಂತ ನಮ್ಮ ಮನೇದು ನಾವು ನೋಡ್ಕೊಂಡ್ರೆ ಸಾಕತ್ಲಾಗೆ. ಸುಮ್ಮನೆ ಅದನ್ನೆಲ್ಲ ಯಾಕೆ ತಲೆಯಾಗಿ ಇಕ್ಕೊಂಡು ಸುಮ್ಮನೆ ಅತ್ಲಾಗೆ ಬಿಟ್ಟಾಕ್ಬಿಡುತ್ತಾ. ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ. ಅದೇ ನಾವು ಹಂಗೆ ಅಂತೀವಿ, ಆದರೆ ಹಂಗೆ ಅಂಬಕ್ಕಾಗಲ್ಲ ಕಣೋ. ನಿಮ್ಮ ಅಮ್ಮ ಸಾಕಿ ಸಲ್ವಿ ಅವಳು ನೋಡ್ಕೊಂಡವಳೆ, ಇಟ್ಟು ಹುಡುಗಿಯಿಂದ ಕರ್ಕೊಂಬಂದು ಸಾಕ್ಯವಳೆ. ಇವಾಗ ಅವ್ರ ಮಂತಕ್ಕೆ ಹೋದ್ರೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ, ಆಗಲ್ಲ ಅಂಬೋದು ಗೊತ್ತೈತಿ. ತೀರಾ ನಿಮ್ಮ ಅಮ್ಮನೇ ಮಾತಾಡ್ಸ್ಕೊಂಡು ಚೆನ್ನಾಗಿರಕ್ಕೆ ಬರೋಣ. ನನ್ನೇ ಮಾತಾಡಿಸ್ಕೊಂಡು ಬಿಡತ್ತೆ, ತಪ್ಪಾಯ್ತು ಬಿಡತ್ತೆ, ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತ ನಂತಕ್ಕೆ ಬಂದಿದ್ರು ಎಷ್ಟೋ ಒಂದಿಟ್ಟು ಬಿಡತ್ತೆ, ಏನೋ ತಪ್ಪಾಯ್ತು ಅಂತ ಕೇಳ್ಕೊಂಡ್ಲೆ ಅವಳು ಹಣೆ ಬರ ಆದ್ಲತ್ತ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಿದ್ದೆ. ಅವ್ರ ಮಂತಕ್ಕೆ ಹೋದ್ಲಲ್ಲ, ನನಗೆ ಅದೇ ಒಟ್ಟುರಿ ಬಂದಿದ್ದು. ಅವ್ರ ಮಂತಕ್ಕೆ ಯಾಕೆ ಹೋಗ್ಬೇಕು ಅವಳು? ನಾನು ಸಾಕಿ ಸಲ್ವಿ ಇವತ್ತು ನಾನು ನೀರಯ್ಯೋ ನೋಡ್ಕೊಂಡು ಅವಳೆಲ್ಲ ಹಾಳಾಗೋದೆ. ಇವತ್ತು ಅವಳು ಬೇಕಾದ್ಲಲ್ಲ ಇವಳಿಗೆ ಎಂಬುದೇ ನನಗೆ ಸಿಟ್ಟು. ಅದೇ ನನಗೆ ಸಿಟ್ಟು ಇವತ್ತು. ಅವಳು ಹೆಂಗೆ ಓದ್ಲು, ಅವಳು ಹೆಂಗೆ ಅವ್ರ ತಕ್ಕ ಓದ್ಲು ಎಂಬುದೇ ನನಗಿವತ್ತು ನನಗೆ ಭಾಳ ಸಿಟ್ಟಿರೋದು ಅಷ್ಟೇ. ನನಗೆ ಅದೇ, ನನಗೆ ಇನ್ನೇನು ಇಲ್ಲ. ಅವಳು ಹೆಂಗೆ ಓದ್ಲು. ನಾನು ಇವತ್ತು ನನ್ನ ತಕ್ಕಾದ್ರೂ ಬಂದು ಕಾಲಿಗೆ ಬಿದ್ದು ತಪ್ಪಾತ್ ಕಾಣತ್ತೆ ಅಂತ ಅವಳು ನನ್ನ ಹತ್ರ ಕ್ಷಮೆ ಕೇಳಿದ್ದೆಲ್ಲಿ? ಕೇಳ್ಬೇಕು ಅವಳು. ಕೇಳಿ ನನ್ನ ತಕ್ಕ ಕ್ಷಣಕ್ಕಿದ್ದಿದ್ರೆ ಏನೋ ಬಿಡೋಕೆ ಅಂತ ಒಂದಿಟ್ಟು ಕೋಪ ಕಮ್ಮಿ ಆಗೋದು. ಕಾಲಿಗೆ ಬಿದ್ದು ತಪ್ಪಾತು ಅಂದ್ಲು ನನ್ನ ಸೊಸೆ, ಅತ್ತೆ ಕ್ಷಣಕ್ಕಿರ್ತೀನಿ ಅಂತ ಬಂದ್ಲು ಅಂತ ಹೇಳಿ ನನಗೆ ಎಷ್ಟೋ ಒಂದಿಟ್ಟು ಸಮಾಧಾನ ಆಗೋದು. ನನ್ನ ತಕ್ಕ ಬರಲಿಲ್ವಲ್ಲ, ಅವಳು ತಕ್ಕ ಓದ್ಲಲ್ಲ ಸೇವಂತಿ ತಕ್ಕೆ ಎಂಬುದೇ ನನಗೆ ಒಟ್ಟುರಿ. ಅವಳು ತಕ್ಕ ಏನು ಹೋಗ್ಬೇಕು? ಅವಳು ಇನ್ನೊಮ್ಮೆ ಯಾಕೆ ಹೋಗ್ತಾಳೆ? ಇನ್ನು ನೋಡಿ ಭೂಮಿ ಮೇಲೆ ನಾನಿಲ್ಲ, ಮನ್ಸು ಕೈಗೆ ಸಿಕ್ತಿಲ್ಲ ಮಂಗಾಡ್ತಾಳೆ. ಮೊದಲೇ ಇವಾಗ ಒಂದಿಟ್ಟು ಮಗನ ಮದುವೆ ಆಗಿರೋದಕ್ಕಿನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇವಳು ಬೇರೆ ಇವಾಗ ಅಲ್ಲಿ ಸುತ್ತರ್ಕೊಂಡು ಹೋಗಿ ನಮ್ಮ ಮರ್ಯಾದೆ ತೆಗೆದಿತ್ಕೊ ಹತ್ಕೊಂಡು ಇನ್ನೂ ಮ್ಯಾಕ್ ಹೋಗ್ಬಿಡ್ತಾಳೆ. ಯಪ್ಪ ನೋಡ್ಬಿಟ್ಟು ಅಷ್ಟಿಷ್ಟು ಮ್ಯಾಕ್ ಹೋಗಲ್ಲ ಇನ್ನೂ ಇವಳು. ಇಲ್ಲ ಅಂತೀನಿ ಬಿಡಲ್ಲ, ಮರಕ್ಕೆ ಬಾರಿ ನೀನು ಹೇಳ್ತೀನಿ ಲಾವಿ. ಫಸ್ಟ್ ನಾನು ಸಾಕಿ ಸೆಲ್ವಿ ಇರೋದೆಲ್ಲ ಡ್ರೆಸ್ಸು ಪಸ್ಸು ಕೊಡ್ಸಿರೋದೆಲ್ಲ ದುಡ್ಡು ಹಸಿಗೆ ಕೊಟ್ಟು ಹೋಗೋದು ಕಲಿ ಅಂತ ಹೇಳ್ತೀನಿ. 1,500 2,000 ಗಟ್ಟಲೆ ಡ್ರೆಸ್ ಕೊಡ್ಸಿದ್ದೀನಿ. ಅವಳು ಏನು ಕೇಳ್ತಾಳೆ ಅದನ್ನು ನೀ ಸ್ಟೈಲ್ ಮಾಡೋಕ್ಕಿಲ್ಲ ಅಂದಿಲ್ಲ. ಲಿಪ್ಟಿಕ್ಕು ಹುಷಾರ ಬಳೆ ಅವಳು ಏನು ಕೇಳ್ತಾಳೆ ಅದನ್ನು ನಾನು ದುಡ್ಡು ಇಲ್ಲ ಅಂದ್ರೆ ಸಾಲ ಮಾಡಾಗಲೇ ತಂದಿದ್ದೀನಿ. ಇನ್ನೂ ನಮ್ಮ ಹುಡುಗರಿಗಿನ್ನ ನಾನು ಯಾತಕ್ಕೆ ಖರ್ಚು ಮಾಡಿಲ್ಲ. ಹಂಗೆ ಖರ್ಚು ಮಾಡಿ ಹೊಟ್ಟೆ ಉರಿತೈತೆ ಬಿಡು. ಸುಮ್ಮನಾಗೋಣ ಅಂದ್ರೆ ನನಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ, ಅಷ್ಟು ಹೊಟ್ಟೆ ಉರಿತೈತೆ. ನಾನಂತೂ ಸುಮ್ಮನಾಗಲ್ಲ. ಬರಲಿ, ಅದು ಯಾರು ಬರ್ತಾರೆ ಬರಲಿ, ಹೇಳಕ್ಕೆ ನೋಡೋಣ. ಅದು ಯಾರು ಬಂದರೂ ನಾನಂತೂ ಸುಮ್ಮನಿರಲ್ಲ. ಮಾತಾಡಿದ್ದೆ ಅಂದಿದ್ದೆ. ನನ್ನ ಬಾಯಿಗೆ ಬಂದಂಗೆ ಬೈಲಿಲ್ಲ ಅಂದ್ರೆ ಕೇಳವಳನ್ನ ನಾನು ಬೈತೀನಿ. ಯಾತಿಲ್ಲ ಕಂಡಡಮ್ಮ, ಹೋಗಿ ಅಂತರ್ನ ಮದುವೆ ಆಗಿರೋದು ಏನೇನೂ ಇಲ್ಲ. ಯಪ್ಪ ಅವಳು ಏನೋ ಒಂಥರ ವಿಚಿತ್ರ ನೋಡು. ಅವಳು ಕೊನೆಗೆ ಏನು ಇಲ್ದಲ್ಲೇ ಎಲ್ಲ ಕಳ್ಕೊಂಡು ನಮ್ಮನೆ ಬಾಗಿಲಿಗೆ ಬರ್ತಾಳೆ. ನನ್ನ ಮಗ ಹೊಲ್ದಾಗ ಹಿಂಗೆ ಕೆಲಸ ಮಾಡ್ತಾನೆ, ಏನು ಅವನಿಗೆ ಕೆಲಸ ಇಲ್ಲ ಏನಿಲ್ಲ, ಯಾತ್ರದಿಲ್ಲ. ನಾವನೇ ನಮ್ಮಂಗೆ ಒಂದಿಷ್ಟು ಇಲ್ಲ ಅವನು. ನಮ್ಮ ತನ್ನ ಮದುವೆ ಆಗಿ ಅವಳು ಬಿಡು, ಅವಳು ಹಣೆ ಬರ ಏನಾದ್ಲು ಅನುಭವಿಸಿದ್ರೆ ನೀವು ಗೊತ್ತಾಗೋದು. ನೋಡಿದ್ರಲ್ಲ ವೀಕ್ಷಕರ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳ್ರಿ. ಇನ್ನು 3 ತಿಂಗಳು 6 ತಿಂಗಳು ಹುಡುಗಿನ ಕರ್ಕೊಂಬಂದು ಸಾಕೊಂಡು ಅವಳು ಕೇಳ್ದ ಡ್ರೆಸ್ಸು ಒಡವೆ ಎಲ್ಲ ನಾನು ಕೊಡಿಸ್ಕೊಂಡು ಎಷ್ಟು ಚೆನ್ನಾಗಿ ನಾನು ಸಾಕಿದ್ದೀನಿ. ಇವತ್ತು ನನಗೆ ಹಿಂಗೆ ಮಾಡಿ ಹೋದರೆ ಎಷ್ಟು ನೀವೇ ಹೇಳ್ರಿ, ಸಾಕ್ತವ್ರು ಹಿಂಗೆ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ. ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಹೊಟ್ಟೆ ಉರಿತಲ್ಲ, ತಡ್ಕೊಂಬಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ಕೋಪ ಬರ್ತೈತೆ. ಅವಳು ಸಿಕ್ಕಿಬಿಟ್ರೆ ಏನು ಅಂಬನಪ್ಪ ಅನ್ನಿಸ್ತೈತೆ. ಅಂದುಬಿಡ್ತೀನಿ, ಬಿಡಲ್ಲ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.